ಹಾಯ್ ಹಲೋ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲನೂ ನಾವು ಆಚೆಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರಿ. ಇದು ಬಂದು ನನ್ನ ತಮ್ಮನ ಬರ್ತ್ಡೇ ದಿನ. ಸೊ ಅವತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ವಿ. ಸೊ ಮಶ್ರೂಮ್ ಬಿರಿಯಾನಿ ಎಲ್ಲರೂ ಆಚೆ ಕೂತ್ಕೊಂಡು ಊಟ ಮಾಡೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಚೆ ಬಂದಿದ್ರಿ. ಇಲ್ಲಿ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಹಾಗೆ ನಮ್ಮ ಚಿಕ್ಕಮ್ಮವರು, ನನ್ನ ತಮ್ಮಂದಿರು ಎಲ್ಲರೂ ಕೂತ್ಕೊಂಡು ನಮ್ಮ ಮನೆಯವರು ಎಲ್ಲ ಊಟ ಮಾಡ್ತಾಯಿದ್ರಿ. ನಾನು ಮಕ್ಳಿಗೆ ತಿನ್ನಿಸ್ತಾ ಇದ್ದೆ, ಇನ್ನು ಅಮ್ಮ ಎಲ್ಲರಿಗೂ ಊಟಕ್ಕೆ ಇಡ್ತಾಯಿದ್ರು. ಸೊ ಈ ಥರ ಒಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಯಾವಾಗಲೂ ನಮ್ಮದೇ ಆದ ಬ್ಯುಸಿ ಕೆಲಸದಲ್ಲಿರ್ತೀರಿ. ಒಂದು ತಿಂಗಳಿಗೆ ಒಂದು ಸತಿನೋ ಮತ್ತು ವಾರಕ್ಕೆ ಒಂದು ಸತಿನೋ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಎಲ್ಲರೂ ಒಳಗಡೆ ಕೂತ್ಕೊಂಡು ಊಟ ಮಾಡೋದು ರುಟೀನಾಗಿರುತ್ತೆ ಅಂದ್ಬಿಟ್ಟು ಆವತ್ತು ನಾವು ಆಚೆ ಕೂತ್ಕೊಂಡು ಊಟ ಮಾಡಿದ್ರಿ. ಇನ್ನು ಅದಾದಮೇಲೆ ನೆಕ್ಸ್ಟ್ ಡೇ ಬಂದು ಇಲ್ಲಿ ನಮ್ಮ ಅಪ್ಪ ಊರಲ್ಲೇ ಇರುವ ಗ್ರಾಮ ದೇವತೆ ಅಂತಾರಲ್ಲ, ಆ ದೇವರು ಅಂದರೆ ಕತ್ತಿ ಮಾರಮ್ಮ ಅಂತ ನಮ್ಮ ಊರಲ್ಲಿ ಗ್ರಾಮ ದೇವರು. ಸೊ ಅದಕ್ಕೆ ಅಭಿಷೇಕ ಕೊಟ್ಟಿದ್ರಿ. ಅಂದರೆ ವರ್ಷಕ್ಕೊಮ್ಮೆ ಬರ್ತಡೇ ದಿನವೇ ಪೂಜೆ ಅಭಿಷೇಕ ಮಾಡ್ತಾರೆ ಅವ್ರ ಹೆಸರಲ್ಲಿ, ಆ ಥರ ಪೂಜೆಗೆ ಬರೆಸಿದ್ರಿ. ಸೊ ಹಾಗಾಗಿ ಇಲ್ಲಿ ಅಭಿಷೇಕ ಇದ್ದಿದ್ದರಿಂದ ಬಂದಿದ್ವಿ ಎಲ್ಲರೂ. ಇನ್ನು ಅವನು ಬರ್ತಡೇ ಬಂದು ಗುರುವಾರ ಅನಿಸುತ್ತೆ ಇದ್ದಿದ್ದು. ಸೊ ಶುಕ್ರವಾರ ಅಭಿಷೇಕಕ್ಕೆ ಹೋಗಿದ್ವಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಕತ್ತಿ ಮಾರಮ್ಮ ಅಮ್ಮನವ್ರಿಗೆ ಅಭಿಷೇಕ ನಡೀತಾ ಇದೆ. ನೀವು ಎಲ್ಲರೂ ನೋಡಿ, ಆ ದೇವರು ನಿಮಗೂ ಕೂಡ ಆಶೀರ್ವಾದ ಮಾಡಲಿ, ಎಲ್ಲರಿಗೂ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಸೊ ಈಗ ಹಾಲಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ. ನೋಡ್ತಾ ನೀವೂ ಆ ಅಮ್ಮನವರ ಅಭಿಷೇಕನ ಕಣ್ ತುಂಬಿಕೊಳ್ಳಿ ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ಜನ ಜಾಸ್ತಿ ಆಗೋಗಿದ್ರು. ನಾವು ಹೋಗೋಷ್ಟರಲ್ಲಿ ಒಳಗಡೆ ಕುತ್ಕೊಳ್ಳೋಕ್ಕೆ ನಮಗೆ ಜಾಗ ಆಗಲಿಲ್ಲ. ಈಚೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಇನ್ನು ಮಕ್ಕಳನ್ನು ಕರ್ಕೊಂಡು ಹೋಗೋದು, 4 ಜನ ಮಕ್ಕಳಿದ್ರು. ನಮ್ಮ ಅಣ್ಣನ ಮಕ್ಕಳಿಬ್ರು, ನನ್ನ ಮಕ್ಕಳಿಬ್ರು. ಅವರನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟವೇ ಆಯಿತು. ಅಭಿಷೇಕ ಮಾಡೋವರೆಗೂ ಅಲ್ಲಿ ನಿಂತ್ಕೊಂಡಿದ್ವಿ. ಇನ್ನು ಆಮೇಲೆ ನಾವು ಆಚೆ ಬಂದು ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡಿದ್ರಿ. ಯಾಕಂದರೆ ಒಳಗಡೆ ಮಕ್ಕಳು ಇರಲಿಲ್ಲ, ಗಲಾಟೆ ಮಾಡ್ತಾಯಿದ್ರು. ಹಾಗಾಗಿ
ಅಭಿಷೇಕ ಎಲ್ಲ ಆಯಿತು. ಇವಾಗ ಆಚೆ ಕಡೆ ಬಂದ್ವಿ. ಅಲಂಕಾರ ಮುಗಿಯುವಷ್ಟರಲ್ಲಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ ಅಂತ. ಸೊ ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಒಂದು ಅರ್ಧ ಗಂಟೆ ಅಲ್ಲೇ ಕೂತಿದ್ವಿ. ಆಮೇಲೆ ಅಲಂಕಾರ ಆದಮೇಲೆ ಮಹಾಮಂಗಳಾರತಿ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ತಿಂದುಬಿಟ್ಟು ಮನೆಗೆ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ಯಾವುದೇ ದೇವಸ್ಥಾನಕ್ಕೆ ಹೋದರೂ ತುಂಬ ಪೀಸ್ ಆಫ್ ಮೈಂಡ್ ಅಂತ ಅನಿಸುತ್ತೆ. ಒಂಥರ ರಿಲ್ಯಾಕ್ಸ್ ಆದಂಗೆ ಅನಿಸುತ್ತೆ. ನನಗಂತೂ ದೇವಸ್ಥಾನ ಮತ್ತು ದೇವ್ರ ಪೂಜೆ ಮಾಡೋದ್ರಲ್ಲಿ ನೆಮ್ಮದಿಯನ್ನು ಕಾಣ್ತೀನಿ ನಾನು. ಒಂದು ದಿನ ಆ ಪೂಜೆ ಮಾಡಲಿಲ್ಲ ಅಂದ್ರೂ ಏನೋ ಒಂಥರ ಗೊಂದಲ ಸ್ಟಾರ್ಟ್ ಆಗುತ್ತೆ ಮನಸ್ಸಲ್ಲಿ. ಸೊ ಇಲ್ಲಿ ನಮ್ಮ ನಿಹಾನು ವಿಡಿಯೋ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಶೇಕ್ ಆಗ್ತಾಯಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಆಗ್ತಾಯಿದ್ವಿ. ದೇವಸ್ಥಾನ ಅಂತೂ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಇಲ್ಲಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನಮ್ಮ ಮದುವೆಯಲ್ಲಿ ಬೀಗರೂಟ ಅಂತ ಮಾಡ್ತಾರಲ್ವ, ಅದನ್ನು ನಾವು ಇಲ್ಲೇ ಮಾಡಿದ್ರಿ. ನಮ್ಮಪ್ಪ ಮಾಡಿದ್ದು ಅವಾಗ ಬೀಗರೂಟ. ಸೊ ಇದೇ ದೇವಸ್ಥಾನದ ಚೌಟ್ರಿಯಲ್ಲಿ ಇಲ್ಲಿ ನಾನು ಬರ್ತಾ ಇದ್ದೀನಲ್ಲ, ನನ್ನ ಲೆಫ್ಟ್ ಸೈಡಲ್ಲಿ ಮಟನ್ ಊಟಕ್ಕೆ ಅಂತಲೇ ಒಂದು ಚಿಕ್ಕದಾಗಿ ಒಂದು ಹಾಲ್ ಮಾಡಿದ್ದಾರೆ. ಸೊ ಅದರಲ್ಲಿ ಮಾಡಿದ್ದು. ಇಲ್ಲಿ ಬಂದಾಗೆಲ್ಲ ಆ ನೆನಪಾಗುತ್ತೆ ನನಗೆ. 10 ವರ್ಷ ಆಯಿತು ಮಾಡಿ. ಬಟ್ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬಂದಾಗ. ಅದೊಂದು ಮೆಮೊರಿ ಅಂತ ಅನಿಸುತ್ತೆ. ಸೊ ನೋಡಿ, ಹಿಂದೆಗಡೆ ಈ ರೀತಿ ಕಲ್ಲು ಬೆಳ್ಕೊಂಡು ಬಂಡೆ ಇತ್ತು ಅಲ್ಲೇ. ಸೊ ಅದನ್ನು ಈ ರೀತಿ ಪೇಂಟ್ ಮಾಡಿ ಡೆಕೋರೇಷನ್ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ವಾ. ದೇವಸ್ಥಾನ ಅಂತೂ ತುಂಬ ದೊಡ್ಡದಾಗಿದೆ. ಅಷ್ಟನ್ನು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಆ ಕಾಂಪೌಂಡ್ ಹಿಂದೆಗಡೆ ಅಲ್ಲೇ ನನಗೆ ನಾನ್ ವೆಜ್ಜನ್ನು ಅಂದರೆ ಬೀಗರೂಟ ಮಾಡಿದ್ದು ಡಿನ್ನರ್ ಅಂತ. ಹಾಗೆ ಇಲ್ಲಿ ಮದುವೆಗಳು ಕೂಡ ಆಗ್ತವೆ. ಪಕ್ಕದಲ್ಲೇ ಮದುವೆ ಚೌಟ್ರಿ ಕೂಡ ಇದೆ. ನಮ್ಮ ಊರಲ್ಲೇ ಚೌಟ್ರಿನೂ ಇದೆ. ಸೊ ತುಂಬ ಮದುವೆಗಳು ಆಗ್ತವೆ ಅಲ್ಲಿ. ಹಾಗೆಯೇ ಇಲ್ಲಿ ನಾಗರಕಲ್ಲಿಗೆಲ್ಲ ಪೂಜೆ ಮಾಡಿದ್ರು. ಸೊ ಅಲ್ಲಿ ಕೂಡ ನಮಸ್ಕಾರ ಹಾಕ್ಕೊಂಡು ಮತ್ತೆ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವ್ಲಾಗ್ ಇಷ್ಟ ಆಗಿದ್ದಲ್ಲಿ ವ್ಲಾಗ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಹಿಂದೆಗಡೆ ಅಮ್ಮ ಮತ್ತು ದೊಡ್ಡಮ್ಮ ಬರ್ತಾ ಇದ್ದಾರೆ. ಚೆನ್ನಾಗಿ ಅನ್ನಿಸ್ತು. ಒಂದಷ್ಟು 2 ವಿಡಿಯೋ ಕೂಡ ಮಾಡಿಕೊಂಡೆ. ಆ ದೇವಸ್ಥಾನದ ಇದಕ್ಕೆ ಮತ್ತು ಒಂಥರ ಟ್ರೆಡಿಷ್ನಲ್ ಲುಕ್ಕು ಕೂಡ. ನನಗೆ ಈ ಸೀರೆ ಪರ್ಸ್ನಲಿ ತುಂಬ ಇಷ್ಟ. ಇದು ಒಂದು ಅಮ್ಮಂದು ಸೀರೆ, ಬಟ್ ನಂಗೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ತಗೊಂಡೆ. ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮಕ್ಕಳಿಗಿಬ್ಬರಿಗೂ ಸೇಮ್ ಕಲರ್, ಸಾಮಾನ್ಯವಾಗಿ ನಾನು ಸೇಮ್ ಕಲರೇ ಬಟ್ಟೆಗಳಾಗ್ತೀನಿ. ಎಲ್ಲರೂ ಕೇಳ್ತಾರೆ ಯಾವಾಗಲೂ ಸೇಮೇ ಆಗ್ತೀಯ ಅಂತ. ಬಟ್ ಅವರಿಬ್ಬರು ನಿಹಾ ನೀನು ದೊಡ್ಡವನೇನು ಕೇಳಲ್ಲ, ಇವನು ಚಿಕ್ಕವನು, ಅವನಿಗೆ ಹಂಗಿದೆ ನನಗೆ ಹಿಂಗಿದೆ ಅಂತ ಕೇಳೋದಕ್ಕೆ. ಸೊ ಆಲ್ಮೋಸ್ಟ್ ನಾನೆಲ್ಲ ಕಲರ್ ಸೇಮ್ ಆಗೇ ಹಾಕ್ತೀನಿ ಅವ್ರಿಗೆ. ಆ್ಯಂಡ್ ಇವಾಗ ಫೈನಲಿ ಮಹಾಮಂಗಳಾರತಿನೂ ಆಯಿತು. ಇನ್ನು ಪ್ರಸಾದ ತಿನ್ನೋಣ ಅಂತ ಬಂದ್ವಿ. ಪ್ರಸಾದಕ್ಕೆ ಪುಳಿಯೋಗರೆ, ಇಬ್ಬರು ಯಾರೋ ಪುಳಿಯೋಗರೆ ಮಾಡಿದರು. ಆ್ಯಂಡ್ ದೇವಸ್ಥಾನದಲ್ಲಿ ಅವಲಕ್ಕಿ ಮತ್ತು ಬಾಳೆಹಣ್ಣು ಹಾಕಿ ಮಾಡ್ತಾರಲ್ವ, ಅದನ್ನು ಮಾಡಿದರು. ಮೊಸರನ್ನ, ಸ್ವೀಟು ಎಲ್ಲನೂ ಇತ್ತು. ತುಂಬ ಚೆನ್ನಾಗಿತ್ತು. ಪ್ರಸಾದ ಅಂತಿದ್ದಂಗೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ. ಆ್ಯಂಡ್ ನೋಡಿ, ಅಲಂಕಾರ ಈ ರೀತಿ ಮಾಡಿದರು. ಹೂವು ಎಲ್ಲ ನಾವೇ ತಂದು ಕೊಟ್ಟಿದ್ವಿ, ಅಭಿಷೇಕ ಇತ್ತಲ್ಲ ಅಂದ್ಬಿಟ್ಟು. ಸೊ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ ದೇವರು ಎಲ್ಲರಿಗೂ ಆಯುಷು ಆರೋಗ್ಯ ಕೊಡಲಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ನೋಡಿ, ನೋಡೋಕ್ಕೆ ಅಮ್ಮನವ್ರನ್ನ 2 ಕಣ್ಣು ಸಾಕಾಗಲ್ಲ. ಹೂವಿನ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಹೇಗೆ ಕಾಣಿಸ್ತಾ ಇದ್ದಾರೆ ಅಮ್ಮನವರು ಅನ್ನೋದನ್ನು ಕಮೆಂಟ್ ಮಾಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ವ್ಲಾಗು. ನನ್ನ ವ್ಲಾಗ್ ಏನು ಅನ್ನಿಸ್ತು ಅಂತ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ.